ಸ್ನೇಹಿತರೆ, ವೆಲ್ಕಮ್ ಟು ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಶಿಕ್ಷಕ ಹುದ್ದೆಗೆ ಜಾತಕ ಪಕ್ಷಿಯಂತೆ ಕಾಯ್ತಿರುವಂತಹ ಎಲ್ಲ ಅರ್ಹ ಅಭ್ಯರ್ಥಿಗಳಿಗೆ ಸಿಹಿ ಸುದ್ದಿ. 1 to 5th ಅಂದ್ರೆ PST ಪ್ರೈಮರಿ ಸ್ಕೂಲ್ ಟೀಚರ್, ಹಾಗೆ 6 to 8 GPT ಗ್ರಾಜುಯೇಟ್ ಪ್ರೈಮರಿ ಟೀಚರ್ ಅಂಡ್ ಹೈಸ್ಕೂಲ್ ಟೀಚರ್ಸ್ 15,000 ಹುದ್ದೆಗಳ ನೇಮಕಾತಿಯನ್ನು ಆರಂಭಿಸಿದೆ. ಹಾಗಾಗಿ ಈ ಮೊದಲ ಹಂತದಲ್ಲಿ ದಿನಾಂಕ 14/7/2026 ಕರಡು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಈ ಒಂದು ಅಧಿಸೂಚನೆಗೆ ಸಂಬಂಧಪಟ್ಟಂತೆ ತಮ್ಮಿಂದ ಏನಾದರೂ ಅಬ್ಜೆಕ್ಷನ್ಸ್ ಇದ್ರೆ ಈ ಒಂದು ಕರಡು ಪ್ರಕಟ ಆದ 15 ದಿನದೊಳಗೆ 15 ಡೇಸ್ ಒಳಗೆ ತಾವು ಈ ಒಂದು ವಿಳಾಸಕ್ಕೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಶಾಲಾ ಶಿಕ್ಷಣ ಇಲಾಖೆ, 6ನೇ ಮಹಡಿ ಬಹುಮಹಡಿಗಳ ಕಟ್ಟಡ, ಡಾಕ್ಟರ್ ಅಂಬೇಡ್ಕರ್ ಬೀದಿ, ಬೆಂಗಳೂರು ಇಲ್ಲಿಗೆ ಕಳಿಸಬಹುದು. ಸ್ವೀಕಾರವಾದಂತಹ ಎಲ್ಲ ಸಲಹೆಗಳನ್ನ ಮತ್ತೆ ಅಬ್ಜೆಕ್ಷನ್ಗಳನ್ನ ಅವರು ಪರಿಶೀಲನೆ ಮಾಡಿ ಅಂತಿಮವಾಗಿ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆಯನ್ನ ಹೊರಡಿಸ್ತಾರೆ. ಹಾಗಾಗಿ ಸ್ನೇಹಿತರೆ, ನಿಮ್ಮ ತಯಾರಿ ಇಂದಿನಿಂದಲೇ ಆರಂಭವಾಗಲಿ. ಈ ಒಂದು ನೇಮಕಾತಿಯಲ್ಲಿ 1 to 5th PST ಹುದ್ದೆಯ ನೇಮಕಾತಿ ಆಗಲಿದೆ. 6ರಿಂದ 8 ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು, ಅಲ್ಲಿ GPT ಹುದ್ದೆಗಳು, ಹಾಗೆ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2, ಹಾಗೆ ಗಣಕ ವಿಜ್ಞಾನ GPT ಕಂಪ್ಯೂಟರ್ ಟೀಚರ್ಸ್ ಅನ್ನ ನೇಮಕಾತಿ ಮಾಡ್ತಾ ಇದ್ದಾರೆ. ಪ್ರೌಢಶಾಲಾ ಸಹ ಶಿಕ್ಷಕರು ನೇಮಕಾತಿಗೆ CET ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯುತ್ತೆ. ನೇಮಕಾತಿ ಪ್ರಾಧಿಕಾರವು ಅರ್ಹತೆಯ ಷರತ್ತುಗಳು, ಆಯ್ಕೆ ವಿಧಾನ, ಪರೀಕ್ಷೆ ಪಠ್ಯಕ್ರಮ, ಭರ್ತಿ ಮಾಡಬೇಕಾದ ಖಾಲಿ ಹುದ್ದೆಗಳ ತಾತ್ಕಾಲಿಕ ಸಂಖ್ಯೆಯನ್ನ ಹಾಗೆ ಮೀಸಲಾತಿಗೆ ಅನುಗುಣವಾಗಿ ನೋಟಿಫಿಕೇಶನ್ ಅನ್ನ ಹೊರಡಿಸಲಿದ್ದಾರೆ. 14/7/2026 ಕರಡು ಅಧಿಸೂಚನೆ ಹೊರಡಿಸಿದ್ದಾರೆ. ಅಂದ್ರೆ 15 ಡೇಸ್ ಅಬ್ಜೆಕ್ಷನ್ ಕಾಲಿಗೆ ಬಿಟ್ಟಿದ್ದಾರೆ. ಅರ್ಜಿ ಸಲ್ಲಿಸಲು 1 ತಿಂಗಳ ಅವಕಾಶ ಇರುತ್ತೆ. CET ಎಕ್ಸಾಮ್ಸ್ ಯಾವಾಗ ಆಗ್ಬೋದು? CET ಎಕ್ಸಾಮ್ಸ್ ಪ್ರೊಬಬಲಿ ಅಕ್ಟೋಬರ್ ನಲ್ಲಿ ಆಗ್ಬೋದು. ಯಾಕಂದ್ರೆ ಪರೀಕ್ಷಾ ಕೇಂದ್ರಗಳು ಬೇಕು. ಶಾಲಾ ಕಾಲೇಜುಗಳಿಗೆ ದಸರಾ ರಜೆ ಇರುತ್ತೆ. ಅಕ್ಟೋಬರ್ ತಿಂಗಳಲ್ಲಿ ನಡೆಯುವ ಸಾಧ್ಯತೆ ಇರುತ್ತೆ. ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರತಿಯೊಂದು ವೃಂದಕ್ಕೂ ಅಂತ ಹೇಳಿದ್ರೆ ಇಲ್ಲಿ 1 to 5 PST, 6 to 8 GPT, HSTR. ಸೊ 3 ವೃಂದಗಳಿಗೆ CET ಅನ್ನ ಕನ್ನಡ ಅಥವಾ ಆಂಗ್ಲ ಮಾಧ್ಯಮದಲ್ಲಿ ಆಸ್ ಯೂಶುವಲ್. ಹೂ ವಿಲ್ ಬಿ ಎಲಿಜಿಬಲ್ ಆಫ್ಟರ್ ರೈಟಿಂಗ್ CET? ಅಭ್ಯರ್ಥಿ ಯಾವುದೇ ಮೀಸಲಾತಿ ವರ್ಗಕ್ಕೆ ಸೇರಿದವರಾಗಿದ್ದರು, ಅಂದ್ರೆ SC, ST, OBC ಅಥವಾ GM ಯಾವುದೇ ವರ್ಗಕ್ಕೆ ಸೇರಿದ್ರು ಕೂಡ ಆಯ್ಕೆಗೆ ಪರಿಗಣಿಸಲು CET ಯಲ್ಲಿ ಪ್ರತಿಯೊಂದು ಪತ್ರಿಕೆಯಲ್ಲಿ ಈ ಬಾರಿ ವಿಶೇಷ ಅಂತ ಹೇಳಿದ್ರೆ ಪರೀಕ್ಷಾ ಪದ್ಧತಿಯಲ್ಲಿ ಬದಲಾವಣೆ ಆಗಿದೆ. ಪ್ರತಿಯೊಂದು ವೃಂದದವರು ಕೂಡ 3 ಎಕ್ಸಾಮ್ ಗಳನ್ನ ಬರೀಬೇಕು. ಪ್ರತಿಯೊಬ್ರು ಪ್ರತಿಯೊಂದು ಪತ್ರಿಕೆಯಲ್ಲಿ ಕನಿಷ್ಠ 35 ಅಂಕಗಳನ್ನ ಗಳಿಸಿರ್ಬೇಕು. 35%. ಇದು ತುಂಬಾ ಏನು ಕಷ್ಟ ಅಲ್ಲ, ಪ್ರತಿಯೊಬ್ರು ತೆಗಿತಾರೆ. ಯಾಕಂದ್ರೆ ತಿಂಗಳುಗಳಿಂದ ತುಂಬಾ ವರ್ಷಗಳಿಂದನೇ ಅಭ್ಯರ್ಥಿಗಳು ತಯಾರಿಯನ್ನ ಮಾಡ್ತಾ ಇದ್ದಾರೆ. ಗುಪ್ತಗಾಮಿನಿಯಾಗಿ ಅನೇಕರು ತಯಾರಿ ಮಾಡ್ತಾ ಇದ್ದಾರೆ. ಕೆಲವರು ಈಗ ಎಚ್ಚೆತ್ಕೊಂಡಿದ್ದಾರೆ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. PST ಹುದ್ದೆಗಳು, ಶಿಕ್ಷಕರ ಹುದ್ದೆಗಳ ಸಂಖ್ಯೆ ಇಷ್ಟಿದೆ ನೋಡಿ. PST 800 ಹುದ್ದೆಗಳಿದೆ. ರೆಸ್ಟ್ ಆಫ್ ದಿ ಡಿಸ್ಟ್ರಿಕ್ಟ್ ಅಲ್ಲಿ ಒಟ್ಟು 100 ಹುದ್ದೆಗಳು, ಒಟ್ಟು 900 ಹುದ್ದೆಗಳಿದೆ. PE 1 to 8 ಸ್ಟ್ಯಾಂಡರ್ಡ್ ಗೆ 106 ಹುದ್ದೆಗಳು ಕಲ್ಯಾಣ ಕರ್ನಾಟಕದಲ್ಲಿ, ನಾನ್ ಕಲ್ಯಾಣ ಕರ್ನಾಟಕದಲ್ಲಿ 44 ಹುದ್ದೆಗಳಿದೆ. ಒಟ್ಟು 150 ಹುದ್ದೆಗಳು. ಇಲ್ಲಿ ಬೇಸಿಕ್ ಕೂಡ ಇದೆ ನೋಡಿ. PST ಅವರಿಗೆ 41,300 81,800. ಮೊದಲ ಬೇಸಿಕ್ 41,300 ಅದಕ್ಕೆ DA ಮತ್ತೆ HRA ಎಲ್ಲ ಸೇರಿ ಟೋಟಲ್ ಅಮೌಂಟ್ ಬರುತ್ತೆ. ಪ್ರಸ್ತುತ DA ಇದೆ, ಡಿಯರ್ನೆಸ್ ಅಲವೆನ್ಸ್ ಅಂತ ಹೇಳಿ. ಹಾಗೆ ದೈಹಿಕ ಶಿಕ್ಷಕರಿಗೆ 41,300 ಬೇಸಿಕ್ ಇದೆ, ಸೇಮ್ ಪ್ರೈಮರಿ ಬೇಸಿಕ್. ಅದಾದ ನಂತರ GPT ಕಲ್ಯಾಣ ಕರ್ನಾಟಕ 3,228, ಇತರೆ 5,272, ಒಟ್ಟು 8,500 ಹುದ್ದೆಗಳು. ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಫಸ್ಟ್ ಟೈಮ್ ರಿಕ್ರೂಟ್ಮೆಂಟ್ ಆಗ್ತಾ ಇದೆ ಈ ವೃಂದ. ಸೊ ಇದರಲ್ಲಿ ಬೇಸಿಕ್ 44,225 ಇಂದ 83,700 ಇದೆ. GPT ಬೇಸಿಕ್ ಇದೆ. ಕಲ್ಯಾಣ ಕರ್ನಾಟಕದಲ್ಲಿ 300, ಇತರೆ 200 ಇದೆ. ಒಟ್ಟು 500 ಹುದ್ದೆಗಳು. ಹೈಸ್ಕೂಲ್ ಟೀಚರ್ಸ್ ವೇತನ ಶ್ರೇಣಿ 54,175 99,400 ಇದೆ. ಕಲ್ಯಾಣ ಕರ್ನಾಟಕದಲ್ಲಿ 2,214 ಇದೆ, ಇತರೆ 2,286, ಒಟ್ಟು 4,500. PE ಟೀಚರ್ಸ್ ಇನ್ ಹೈಸ್ಕೂಲ್ ಸೇಮ್ ಬೇಸಿಕ್ ಇರುತ್ತೆ. ಹೈಸ್ಕೂಲ್ ಟೀಚರ್ಸ್ ಇರೋ ಬೇಸಿಕ್. ದೆನ್ ಕಲ್ಯಾಣ ಕರ್ನಾಟಕದಲ್ಲಿ 319, ಹಾಗೆ ಇತರೆ 131 ಹುದ್ದೆಗಳು. ಹಾಗಾಗಿ ಸ್ನೇಹಿತರೆ, ಒಟ್ಟು 15,000 ಹುದ್ದೆಗಳ ನೇಮಕಾತಿ ಈಗ ಆರಂಭ ಆಗಿದೆ. ಪ್ರಾಥಮಿಕ ಶಿಕ್ಷಣದಲ್ಲಿ ಡಿಪ್ಲೊಮೊ ಇನ್ ಎಲಿಮೆಂಟರಿ ಎಜುಕೇಶನ್, ವಿಶೇಷ ಶಿಕ್ಷಣದಲ್ಲಿ ಡಿಪ್ಲೊಮೊ ಹೊಂದಿರುವ ಅಭ್ಯರ್ಥಿಗಳು ಡಿರೈವ್ಡ್ ಪರ್ಸೆಂಟೇಜ್ ಲೆಕ್ಕ ಹಾಕ್ತಾರೆ. ಹೇಗೆ ಹಾಕ್ತಾರೆ ಅಂತ ಹೇಳಿದ್ರೆ CET ಯಲ್ಲಿ 70%, 3 ಪೇಪರ್ಸ್ ಇಂದ ಒಟ್ಟು ಟೋಟಲ್ 70% ಅನ್ನ ತಗೋತಾರೆ. ಅದಾದ ನಂತರ ಟೆಟ್ ಇಸ್ ಕಂಪಲ್ಸರಿ ಫಾರ್ PST, ಪೇಪರ್ 1 ಮಾತ್ರ ಕಂಪಲ್ಸರಿ, 20% ತಗೋತಾರೆ. ಹಾಗೆ PUC ಯಲ್ಲಿ 8% ತಗೋತಾರೆ. ಹಾಗೆ D.Ed ಅಲ್ಲಿ 2%, ಟೋಟಲ್ 100%. ಈ ರೀತಿಯಾಗಿ ಲೆಕ್ಕವನ್ನು ಹಾಕ್ತಾರೆ. 4 years B.Ed ಇರುತ್ತೆ, BA Ed ಅಥವಾ BSc Ed ಅಂತ ಇರುತ್ತೆ. ಸೊ ಅಲ್ಲಿ 4 years ಮಾಡಿದವರಿಗೆ
CET 70%. So TET paper compulsory, and then Bachelor in Elementary Education BA.Ed ಅಥವಾ BSc Ed ಇದರಲ್ಲಿ 10% ಅನ್ನು ತಗೋತಾರೆ, ಒಟ್ಟು 100%. GPT ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಏನ್ ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು 70 ಅಂಕಗಳನ್ನ CET ತಗೋತಾರೆ. ಹಾಗೆ ಪೇಪರ್ 2 ಟೆಟ್ ಪೇಪರ್ 2 ಅನ್ನ ಇವರು ಕ್ವಾಲಿಫೈ ಆಗಿರ್ಬೇಕು, ಇಲ್ಲಿ 20% ಅನ್ನ ತಗೋತಾರೆ. ಇವರಿಗೆ ಪೇಪರ್ 1 ಅವಶ್ಯಕತೆ ಇಲ್ಲ. ಡಿಗ್ರಿಯಲ್ಲಿ BSc ಅಥವಾ B.Ed ಇದರಲ್ಲಿ 8% ತಗೋತಾರೆ. D.Ed ಅಥವಾ B.Ed ಟೋಟಲ್ 2% ತಗೋತಾರೆ. ಒಟ್ಟು 100 ಅಂಕಗಳನ್ನ ಪರಿಗಣನೆ ಮಾಡ್ತಾರೆ. ಗಣಕ ವಿಜ್ಞಾನ ಶಿಕ್ಷಕರು ಇವರಿಂದ ಮೊದಲ ಬಾರಿ ರಚನೆ ಆಗಿದೆ. CET 70%, ಹಾಗೆ ಪದವಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಏನ್ ಅವ್ರು ಮಾಡಿರ್ತಾರೆ ಅದರಲ್ಲಿ 30% ಅನ್ನು ತಗೋತಾರೆ. PE ಟೀಚರ್ಸ್ 1 to 8 ಸ್ಟ್ಯಾಂಡರ್ಡ್ ಪದವಿ ಮತ್ತೆ BPEd ಇಲ್ಲಿ CET 85% ತಗೋತಾರೆ. PUC ಯಲ್ಲಿ ಪಡೆದ ಅಂಕಗಳಲ್ಲಿ 13% ತಗೋತಾರೆ. ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಡಿಪ್ಲೊಮಾದಲ್ಲಿ 2% ತಗೋತಾರೆ, ಒಟ್ಟು 100%. HSTR ಈ ಬಾರಿ ಪೋಸ್ಟ್ ಗ್ರಾಜುಯೇಷನ್ ನ ಕಂಪಲ್ಸರಿ ಮಾಡ್ತಾರೆ ಅಥವಾ ಮಾಡಲ್ವ ಅಂತ ಒಂದು ಜಿಜ್ಞಾಸೆ ಇತ್ತು. MA ಅಥವಾ MSc ಆಗಿರ್ಬೇಕು ಅಂತೇಳಿ. ಸೊ ಪ್ರಸ್ತುತ ಕರಡು ಪ್ರತಿಯಲ್ಲಿ ಆ ವಿಚಾರ ಬಂದಿಲ್ಲ. B.Ed ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಹೈಸ್ಕೂಲ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು 85%, ಡಿಗ್ರಿಯಲ್ಲಿ BA ಅಥವಾ BSc ಅಥವಾ ತತ್ಸಮಾನ ಈಕ್ವಲೆಂಟ್ 13%, ಹಾಗೆ B.Ed ಅಲ್ಲಿ 2%, ಟೋಟಲ್ 100%. ದೈಹಿಕ ಶಿಕ್ಷಣ ಶಿಕ್ಷಕರು ಹೈಸ್ಕೂಲ್ಗೂ ಕೂಡ ಏನು 1 to 8 ಇದೆಯಲ್ಲ ಅದೇ ಮಾನದಂಡ ಇದೆ. ವಯೋಮಿತಿಯನ್ನ SC ST ಅವರಿಗೆ 43 ಇಯರ್ಸ್ ಮಾಡಿದ್ದಾರೆ, OBC ಗಳಿಗೆ 41 ಇಯರ್ಸ್, ಹಾಗೆ GM ನವರಿಗೆ 38 ಇಯರ್ಸ್. 5 ವರ್ಷಗಳ ಹೆಚ್ಚುವರಿಯಾಗಿ ಕೊಡಬೇಕು ಅಂತೇಳಿ ರಿಕ್ವೆಸ್ಟ್ ಅನ್ನ ನಾವು ಹಾಕೋಣ. ಸೊ 5 ವರ್ಷಗಳ ವಯೋಮಿತಿಯನ್ನ ಹೆಚ್ಚಿಗೆ ಮಾಡಬಹುದು ಅಂತೇಳಿ ಚರ್ಚೆ ನಡೀತಾ ಇದೆ. ಹಾಗಾದ್ರೆ ಇದು 48 ಆಗುತ್ತೆ, ಇದು 46 ಆಗುತ್ತೆ, ಸೊ ಇದು 43 ಆಗುತ್ತೆ. ಎಷ್ಟೊಂದು ಎಕ್ಸಾಮ್ ಬರೆದಿರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಗೊತ್ತಿರುತ್ತೆ. CET ಆದ ನಂತರ ನಮ್ಮ ಡಿಗ್ರಿ B.Ed ಅಥವಾ D.Ed ಅಂಕಗಳ ಆಧಾರದ ಮೇಲೆ 1:2 ಪಟ್ಟಿಯನ್ನ ಪ್ರಕಟಪಡಿಸ್ತಾರೆ. ಹಾಗೆ ಹೆಚ್ಚುವರಿ ಪಟ್ಟಿ, ಅಂತಿಮ ಪಟ್ಟಿ ಆಯ್ಕೆ ಆದ ನಂತರ 10% ಹೆಚ್ಚುವರಿ ಪಟ್ಟಿ ಅಡಿಷನಲ್ ಲಿಸ್ಟ್ ಅನ್ನ ಹಾಕ್ತಾರೆ. PST ಅವರಿಗೆ ಬೇಸಿಕ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಹುದ್ದೆಗಳ ಸಂಖ್ಯೆ ವೇರಿ ಆಗಬಹುದು. PST ಅವರಿಗೆ PUC ಯಲ್ಲಿ ವಿದ್ಯಾರ್ಹತೆ, PUC ಯಲ್ಲಿ 50% ಅಂಕಗಳು ಮತ್ತೆ ಡಿಪ್ಲೊಮಾ D.Ed. ಕಲ್ಯಾಣ ಕರ್ನಾಟಕದಲ್ಲಿ 800, ಇತರೆ 100, ಒಟ್ಟು 900 ಇದೆ. ಪ್ರಾಥಮಿಕ ಶಾಲಾ ಶಿಕ್ಷಕರು, ಸೊ ಇದು PST ಯಲ್ಲಿ ಸೈನ್ಸ್ ಮತ್ತೆ ಮ್ಯಾಥ್ಸ್ ಟೀಚರ್ ಅಂತೇಳಿ. PUC ಯಲ್ಲಿ 50% ಅಂಕಗಳು ಮತ್ತೆ D.Ed. SC ST ಮತ್ತು ಕ್ಯಾಟಗರಿ 1 ಅವರಿಗೆ 5% ರಿಲ್ಯಾಕ್ಸೇಷನ್ ಇದೆ. ಅವರು 45% ತೆಗೆದ್ರೆ ಸಾಕು. PST ಅವರು 1 ಮತ್ತು 2ನೇ ಸಬ್ಜೆಕ್ಟ್ ಗೆ ಅಪಾಯಿಂಟ್ ಆದವರು ಇತರೆ ವಿಷಯಗಳನ್ನ ಪಾಠ ಮಾಡಬೇಕು, ಇದ್ರ ಬಗ್ಗೆ ಒಂದು ಇನ್ಸ್ಟ್ರಕ್ಷನ್ ಇದೆ. ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ, ಯಾಕೆಂತ ಹೇಳಿದ್ರೆ ಕಂಪಲ್ಸರಿ ಚೆನ್ನಾಗಿ ಎಕ್ಸಾಮ್ ಬರೆದು ಅಪಾಯಿಂಟ್ಮೆಂಟ್ ಆಗಿ ಆಮೇಲೆ ಈ ರೂಲ್ಸ್ ಬಗ್ಗೆ ಯೋಚನೆ ಮಾಡೋಣಂತೆ. ಟೆಟ್ ಎಕ್ಸಾಮ್ ಕಂಪಲ್ಸರಿ. ಇವರು PST ಅವರಿಗೆ ಟೆಟ್ ಪೇಪರ್ 1 ಕಂಪಲ್ಸರಿ ಆಗಿರುತ್ತೆ. ಸೊ PST ಅವರು ಭಾಷೆ ಹುದ್ದೆಯಲ್ಲಿ ಅಪಾಯಿಂಟ್ಮೆಂಟ್ ಆಗ್ಬೇಕು ಅಂತ ಹೇಳಿದ್ರೆ, ಅಂದ್ರೆ ಕನ್ನಡ, ಇಂಗ್ಲಿಷ್ ಈ ರೀತಿ ಹುದ್ದೆಯಲ್ಲಿ ಆಗ್ಬೇಕು ಅಂತ ಹೇಳಿದ್ರೆ PUC ಯಲ್ಲಿ ಕನ್ನಡ ಅಥವಾ ಇಂಗ್ಲಿಷ್ ನಲ್ಲಿ ಕನಿಷ್ಠ 50 ಮಾರ್ಕ್ಸ್ ಅನ್ನು ತೆಗೆದಿರ್ಬೇಕು. ಈಗೆಲ್ಲ ಬಹುಪಾಲು ಅಭ್ಯರ್ಥಿಗಳು ತುಂಬಾ ಜೋರಾಗಿ ತಯಾರಿ ನಡೆಸ್ತಿರ್ತಾರೆ, ತುಂಬಾ ಬುದ್ಧಿವಂತರಿರ್ತಾರೆ, ಖಂಡಿತ ತೆಗೆದಿರ್ತಾರೆ. ಇಂಗ್ಲಿಷ್ ಶಿಕ್ಷಕರ ಬಗ್ಗೆ ಸ್ವಲ್ಪ ವಿಷಯ ಇದೆ ನೋಡಿ ಇದರಲ್ಲಿ ನೇಮಕಾತಿಯಲ್ಲಿ. ಸೊ ಆಂಗ್ಲ ಭಾಷೆಯಲ್ಲಿ ಆಗಿದ್ರೆ ಅವರು 50 ಮಾರ್ಕ್ಸ್ ಅನ್ನ ತೆಗೆದಿರ್ಬೇಕು. ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾದ್ರೆ, ಅಂದ್ರೆ ಸೈನ್ಸ್ ಟೀಚರ್ ಆಗಿದ್ರೆ ಯಾವ ಸಬ್ಜೆಕ್ಟ್ ಅಲ್ಲಿ ಅವರು ಮೆಥಡಾಲಜಿ ಮಾಡಿರ್ತಾರೋ ಮ್ಯಾಥ್ಸ್ ಅಲ್ಲಿ 50, ಅಥವಾ ಸೈನ್ಸ್ ಟೀಚರ್ ಆದ್ರೆ ಸೈನ್ಸ್ ಅಲ್ಲಿ 50 ಆಗಿರ್ಬೇಕು. ಸೊ SC ST ಅವರಿಗೆ 5% ರಿಲ್ಯಾಕ್ಸೇಷನ್ ಇದೆ, ಅವರು 45 ತೆಗೆದ್ರೆ ಸಾಕು. ಒಂದು ಮೆಥಡಾಲಜಿಯನ್ನ ಸ್ಟಡಿ ಮಾಡಿರ್ಬೇಕು, ಅವ್ರು ಏನ್ ಯಾವ ಸಬ್ಜೆಕ್ಟ್ ಗೆ ಅಪಾಯಿಂಟ್ಮೆಂಟ್ ಆಗ್ತಾರೋ ಸ್ಟಡಿ ಮಾಡಿರ್ಬೇಕು. PE ಟೀಚರ್ಸ್ ಕಲ್ಯಾಣ ಕರ್ನಾಟಕದಲ್ಲಿ 106, ಹಾಗೆ ಇತರೆ 44, 150 ಆಗ್ತಾ ಇದೆ. ದೈಹಿಕ ಶಿಕ್ಷಣ ಶಿಕ್ಷಕರ ವಿದ್ಯಾರ್ಥಿ ಬಗ್ಗೆ ಇಲ್ಲಿದೆ. GPT ಬಹಳ ಮುಖ್ಯವಾಗಿ GPT ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ. ಸೊ ಕಲ್ಯಾಣ ಕರ್ನಾಟಕದಲ್ಲಿ 3228, ಕಲ್ಯಾಣೇತರ ಕರ್ನಾಟಕ ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ 5272, ಒಟ್ಟು 8500 GPT ಹುದ್ದೆಗಳನ್ನ ನೇಮಕಾತಿ ನಡೀತಾ ಇದೆ. ಡಿಗ್ರಿಯಲ್ಲಿ ಕನಿಷ್ಠ 50 ಅಂಕಗಳು ತೆಗೆದಿರಬೇಕು, ಜೊತೆಗೆ D.Ed. ಸೊ ಟೆಟ್ ಪಾಸ್ ಆಗಿರ್ಬೇಕು, ಟೆಟ್ ಪೇಪರ್ 2 GPT ಅವರಿಗೆ. ಸೊ GPT ಅವರು ಅಪಾಯಿಂಟ್ಮೆಂಟ್ ಆಗಬೇಕಂದ್ರೆ ಪದವೀಧರ ಶಿಕ್ಷಕರು ಭಾಷೆಯಲ್ಲಿ ಕನ್ನಡ ಅಥವಾ ಇಂಗ್ಲಿಷ್ ಟೀಚರ್ ಆಗ್ಬೇಕು ಅಂತ ಹೇಳಿದ್ರೆ ಆಯಾ ಭಾಷೆ ಜೊತೆಗೆ ಡಿಗ್ರಿಯಲ್ಲಿ ಆಪ್ಷನ್ ಎಲ್ಲ ತಗೊಂಡಿರ್ಬೇಕು. ಡಿಗ್ರಿ ಆಪ್ಷನ್ ಭಾಷಾ ಶಿಕ್ಷಕರಾಗ್ತಾರೋ ಡಿಗ್ರಿಯಲ್ಲಿ ಆಪ್ಷನಲ್ ಆಗಿರ್ಬೇಕು. ಜೊತೆಗೆ ಕೆಳಕಂಡಂತಹ ಈ ಒಂದು ವಿಷಯಗಳಲ್ಲಿ ಅವರು ಯಾವ್ದಾದ್ರು ವಿಷಯವನ್ನ ಐಚ್ಛಿಕವಾಗಿ ಆಪ್ಷನಲ್ ಆಗಿ ಇವನ್ನ ಓದಿರಬೇಕು. ಕನ್ನಡ, ಆಂಗ್ಲ, ಹಿಂದಿ, ಮರಾಠಿ ಈ ಭಾಷೆಗಳು, ಜೊತೆಗೆ ಇತಿಹಾಸ, ಅರ್ಥಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ, ಸೋಷಿಯಾಲಜಿ ಈ ವಿಷಯಗಳಲ್ಲಿ ಒಂದನ್ನ ಆಪ್ಷನಲ್ ಆಗಿ ಓದಿರಬೇಕು. ಸಂಬಂಧಿಸಿದ ಭಾಷೆ ಓದಿರಬೇಕು, ಜೊತೆಗೆ ಈ ವಿಷಯಗಳಲ್ಲಿ ಒಂದನ್ನ ಓದಿರಬೇಕು. ಅದಾದ ನಂತರ 50%. ಸೊ ಮೆಥಡಾಲಜಿ ಕೂಡ ಇರಬೇಕು, ಜೊತೆಗೆ
ಡಿ.ಎಡ್ ಅಥವಾ ಬಿ.ಎಡ್ ಮಾಡಿದ್ರೆ, ಡಿ.ಎಡ್ ಆರ್ ಬಿ.ಎಡ್ ಮಾಡಿದ್ರೆ ಅದರಲ್ಲಿ ಅವರು ಬೋಧಿಸುವಂತ ಭಾಷೆ ಒಂದು ಮೆಥಡಾಲಜಿ ಇರಬೇಕು. ಹಾಗೆ ಜಿಪಿಟಿ ಮ್ಯಾಥ್ಸ್ ಅಂಡ್ ಸೈನ್ಸ್ ಟೀಚರ್ಸ್ ಆಗಿದ್ರೆ ಸೇಮ್ ಡಿಗ್ರಿಲಿ ಆಪ್ಷನಲ್ ಮ್ಯಾಥ್ಸ್ ತಗೊಂಡಿರ್ಬೇಕು, ಜೊತೆಗೆ ಕಡ್ಡಾಯವಾಗಿ ಭೌತಶಾಸ್ತ್ರ ಪದವಿಯನ್ನ ಆಪ್ಷನಲ್ ತಗೊಂಡಿರ್ಬೇಕು. ನೋಡಿ, ಮ್ಯಾಥ್ಸ್ ಅಲ್ಲಿ ಮ್ಯಾಥ್ಸ್ ಜೊತೆಗೆ ಫಿಸಿಕ್ಸ್ PCM ಟೀಚರ್ಸ್ ಅಂತ ಕರೀತಾರೆ. ಹೈಸ್ಕೂಲ್ಗಳಲ್ಲಿ PCM ಟೀಚರ್ಸ್ ಅಂತ ಕರೀತಾರೆ ಮ್ಯಾಥ್ಸ್ ಟೀಚರಿಗೆ. ಸೊ ಮ್ಯಾಥ್ಸ್ ಜೊತೆಗೆ ಫಿಸಿಕ್ಸ್ ಅನ್ನ ಓದಿರ್ಬೇಕು, ಜೊತೆಗೆ ಕೆಮಿಸ್ಟ್ರಿ ಅಥವಾ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಭೂಗೋಳಶಾಸ್ತ್ರ, ಗೃಹ ವಿಜ್ಞಾನ, ಹೋಮ್ ಸೈನ್ಸ್ ಈ ವಿಷಯಗಳಲ್ಲಿ ಒಂದು ವಿಷಯವನ್ನ ನೋಡಿ, ಇಷ್ಟೇ ವಿಷಯಗಳು, ಜಾಸ್ತಿ ಕೊಟ್ಟಿಲ್ಲ ಅವರು, ಇಷ್ಟು ವಿಷಯಗಳಲ್ಲಿ ಥರ್ಡ್ ಆಪ್ಷನಲ್ ಆಗಿ ಓದಿರ್ಬೇಕು. ಸೊ ಇಂಜಿನಿಯರ್ ಪದವೀಧರರು ಕೂಡ ಜಿಪಿಟಿ ಹುದ್ದೆಗೆ ಹಾಕ್ಬೋದು. ಅವರು ಗಣಿತ ವಿಷಯದಲ್ಲಿ 50% ಅಂಕಗಳನ್ನ ಪಡೆದಿರಬೇಕು, ಜೊತೆಗೆ ಅವರು ಮೆಥಡಾಲಜಿ ಬಿ.ಎಡ್ ಮಾಡಿರ್ಬೇಕು. ಸೊ ಮೊದಲನೇ ಬಾರಿಗೆ ಈ ಒಂದು ವೃಂದವನ್ನ ನೇಮಕಾತಿ ಮಾಡ್ತಾ ಇದ್ದಾರೆ. ಸೊ ಬ್ಯಾಚುಲರ್ ಆಫ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ ಅಥವಾ ಬ್ಯಾಚುಲರ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಕಂಪ್ಯೂಟರ್ ಅಪ್ಲಿಕೇಶನ್ ಓದಿರ್ಬೇಕು. ಇದಿಷ್ಟು ಹುದ್ದೆಗಳು ನೋಡಿ ಇಲ್ಲಿದೆ. ಜೊತೆಗೆ SSLC ಅಲ್ಲಿ ಕನ್ನಡ ಭಾಷೆಯನ್ನ ಕಡ್ಡಾಯವಾಗಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಧ್ಯಯನ ಮಾಡಿರ್ಬೇಕು. ನಮ್ಮ ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಕಂಪ್ಯೂಟರ್ ಟೀಚರ್ ಆಗ್ಬೇಕು ಅಂತ ಹೇಳಿದ್ರೆ NCT ಇಂದ ನೇಮಕಾತಿ ಹೊಂದಿದ್ದಲ್ಲಿ NCT ಇಂದ 5 ವರ್ಷದೊಳಗೆ ಅವರು ಬಿ.ಎಡ್ ಅನ್ನು ಮಾಡ್ಕೋಬೇಕು. ಈಗ ಬಿ.ಎಡ್ ಮಾಡದಿದ್ರೆ ನಡೆಯುತ್ತೆ. ಇವರು ಮಾನ್ಯತೆ ಪಡೆದ ಸಂಸ್ಥೆ ಅಂತ ಹೇಳಿದ್ರೆ ನಮ್ಮ KSOU ಇದೆ ಅಥವಾ IGNOU ಇದೆ. ಬಿ.ಎಡ್ ಅನ್ನು ಕಂಪ್ಲೀಟ್ ಮಾಡಿರ್ಬೇಕು. ಹೈಸ್ಕೂಲ್ ಮತ್ತೆ ಕಾಂಪೋಸಿಟ್ ಹೈಸ್ಕೂಲ್ ಅಥವಾ KPS ಇಲ್ಲಿ ನೇಮಕಾತಿಗೆ. ಸೊ ಇಲ್ಲಿ ಬೇಸಿಕ್ ಇದೆ 54,170ರಿಂದ 99,400 ಇದೆ. ಒಟ್ಟು ಹುದ್ದೆಗಳು 4,500. ಪೋಸ್ಟ್ ಗ್ರಾಜುಯೇಷನ್ ಸ್ನಾತಕೋತ್ತರ ಪದವಿಯನ್ನ ಕಂಪಲ್ಸರಿ ಮಾಡಿಲ್ಲ, ಹಳೆಯ ನೇಮಕಾತಿ ನಿಯಮಗಳೇ ಇದೆ. ಆರ್ಟ್ಸ್ ಟೀಚರ್ ಆದ್ರೆ ಆಪ್ಷನಲ್ಸ್ ಅನ್ನ 2 ಓದಿರ್ಬೇಕು. ಡಿಗ್ರಿಯಲ್ಲಿ ಇಷ್ಟು ಆಪ್ಷನಲ್ಸ್ ಓದಿರ್ಬೇಕು. ಹಿಸ್ಟರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ ಆರ್ ಸೋಷಿಯಾಲಜಿ ಓದಿರ್ಬೇಕು. ಜೊತೆಗೆ ಬಿ.ಎಡ್ ಅನ್ನು ಓದಿರ್ಬೇಕು. BSc B.Ed ಅಥವಾ BA B.Ed ಓದಿರ್ಬೇಕು. ಸೊ ಜೀವಶಾಸ್ತ್ರ CBZ ಟೀಚರ್ಸ್, ಗಣಿತ ಶಿಕ್ಷಕರಿಗೆ PCM ಅಂದ್ರೆ ಸೈನ್ಸ್ ಟೀಚರ್ CBZ ಅಲ್ಲಿ ಅವರು ವಿಜ್ಞಾನದಲ್ಲಿ BSc ಯಲ್ಲಿ ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ ಮತ್ತೆ ಪ್ರಾಣಿಶಾಸ್ತ್ರ. ಸೊ ಇದರಲ್ಲಿ ಕೆಮಿಸ್ಟ್ರಿ ಕಡ್ಡಾಯ ಆಗಿರ್ಬೇಕು, ಜೊತೆಗೆ B.Ed. ಜೊತೆಗೆ ಅವರು ಯಾವ ಮೀಡಿಯಂ ಪಾಠ ಮಾಡ್ತಾರೆ, ಕನ್ನಡ ಇಂಗ್ಲಿಷ್ ಮೀಡಿಯಂ. ಸೊ ಪದವಿ ಹಂತದಲ್ಲಿ ಯಾರು ಅಭ್ಯಾಸ ಮಾಡಿರಲ್ವೋ ಅವರಿಗೆ SSLC ಅಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆ ಓದಿರ್ಬೇಕು. ಅಕಸ್ಮಾತ್ ಓದದೇ ಇದ್ರೆ UGC ಮಾನ್ಯತೆ ಹೊಂದಿರುವ ಯೂನಿವರ್ಸಿಟಿಗಳಿಂದ ಆ ಭಾಷೆಯ ಅಂದ್ರೆ ಕನ್ನಡ ಇಂಗ್ಲಿಷ್ ಅಲ್ಲಿ ಡಿಪ್ಲೊಮೊ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಪಡೆದಿರ್ಬೇಕು. ಕನ್ನಡ ಭಾಷೆ ಓದಿಲ್ಲ ಅಂತ ಹೇಳಿದ್ರೆ ಅವರು ಕರ್ನಾಟಕ ರಾಜ್ಯ ಪರೀಕ್ಷಾ ಹಾಗೂ ಮೌಲ್ಯನಿರ್ಣಯ ಮಂಡಳಿಯಿಂದ ಅಥವಾ ಕಾಸಪ್ಪ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಕನ್ನಡ ಜಾವಾ ಕನ್ನಡ ಅವೆಲ್ಲ ಇರುತ್ತೆ ಎಕ್ಸಾಮ್ಸ್, ಅದನ್ನ ಪೂರೈಸಿರ್ಬೇಕು ಭಾಷಾ ಸರ್ಟಿಫಿಕೇಟ್ ಅನ್ನ. ಸೊ ಭಾಷಾ ಶಿಕ್ಷಕರು ಕನ್ನಡ ಇಂಗ್ಲಿಷ್ ಅಲ್ಲಿ ಕಲಾ ವಿಷಯದಲ್ಲಿ ಡಿಗ್ರಿಯನ್ನು ಹೊಂದಿರಬೇಕು, ಮತ್ತೆ ಕನ್ನಡ ಅಥವಾ ಆಂಗ್ಲ ಭಾಷೆಯನ್ನ ಆಪ್ಷನಲ್ ಆಗಿ ಓದಿರ್ಬೇಕು. ಆಪ್ಷನಲ್ಸ್ 3 ಆಪ್ಷನ್ಸ್ ಇರುತ್ತಲ್ಲ, ಅದರಲ್ಲಿ ಮೇಜರ್ ಆಗಿ ಒಂದು ಓದಿರ್ಬೇಕು, ಕನ್ನಡ ಇಂಗ್ಲಿಷ್ ಜೊತೆಗೆ B.Ed. ಅಕಸ್ಮಾತ್ ನಾನು ಓದಿಲ್ಲ ಸರ್, ಡಿಗ್ರಿಯಲ್ಲಿ ನಾನು ಓದಿಲ್ಲ, ಕನ್ನಡ ಟೀಚರ್ ಆಗ್ಬೇಕು ಅಂತಿದ್ರೆ ಡಿಗ್ರಿಲಿ ಇಲ್ಲ, ಆಪ್ಷನಲ್ BA ದಲ್ಲಿ ಇಲ್ಲ ಅಂತ ಹೇಳಿದ್ರೆ ಅವರು ಇನ್ನೊಂದು ಆಪ್ಷನ್ಸ್ ಇದೆ ಅವರಿಗೆ. ಪದವಿಯಲ್ಲಿ ಸದರಿ ಭಾಷೆಯನ್ನು ಐಚ್ಛಿಕವಾಗಿ ಓದಿಲ್ವೋ ಅವರು MA ಅಲ್ಲಿ ಕನ್ನಡ ಮಾಡಿದ್ರೆ ಹಿ ಈಸ್ ಎಲಿಜಿಬಲ್, MA ಮಾಡಿರ್ಬೇಕು. ಜೊತೆಗೆ B.Ed ಮಾಡಿದ್ರೆ B.Ed ಅಲ್ಲಿ ಆ ಕನ್ನಡವನ್ನ ಮೆಥಡಾಲಜಿಯಾಗಿ ಓದಿರ್ಬೇಕು. ಸಿಂಪಲ್. PE ಟೀಚರ್ಸ್ ಹೈಸ್ಕೂಲ್ಸ್ ಲೆವೆಲ್ಗೆ ಒಟ್ಟು 450 ಹುದ್ದೆಗಳಿದೆ. ಅದರ ಅರ್ಹತೆಯನ್ನು ಕೊಟ್ಟಿದ್ದಾರೆ, ವಿದ್ಯಾರ್ಹತೆಯನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಮುಖ್ಯವಾಗಿ ನಾವು ಹುದ್ದೆಗಳ ಸಂಖ್ಯೆ ಜೊತೆಗೆ ನಮಗೆ ವಿದ್ಯಾರ್ಹತೆ ಅಂತೂ ಎಲ್ಲರೂ ಗಳಿಸಿರ್ತಾರೆ. ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು CET ಹೇಗೆ ಮಾಡ್ತಾರೆ, ಪ್ಯಾಟರ್ನ್. ಸೊ ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಜನ ಕಾಯ್ತಾ ಇರೋದು ಇದೇ ವಿಚಾರಕ್ಕೆ. ಪ್ಯಾಟರ್ನ್ ಬಗ್ಗೆ ಸಂಕ್ಷಿಪ್ತವಾಗಿ ನೋಡ್ಕೊಂಡು ಬರೋಣ. ಸೊ ಇದರಲ್ಲಿ ಒಂದು ವಿಷಯ ತಿಳ್ಕೊಳ್ಳಿ, PST ಅವರು, GPT ಅವರು ಮತ್ತೆ HSTR ಅವರು ಕಳೆದ ಬಾರಿ ಎಲ್ಲಾ ಪರೀಕ್ಷಾ ನಿಯಮಗಳಿಗಿಂತ ಈ ಬಾರಿ ಸ್ವಲ್ಪ ಮಹತ್ವದ ಬದಲಾವಣೆ ಅಂತ ಹೇಳಿದ್ರೆ ಈ ಎಲ್ಲಾ ಶಿಕ್ಷಕರು 3 ಪೇಪರ್ಸ್ ಅನ್ನ ಬರೀಬೇಕು. ಇದನ್ನ ನೆನ್ಪಿಟ್ಕೊಳ್ಳಿ, 3 ಪೇಪರ್ಸ್ ಅನ್ನ ಬರೀಬೇಕು. ಅದನ್ನ ಡಿಸ್ಕಸ್ ಮಾಡೋಣ. ಸೊ ಪೇಪರ್ 1 ಜನರಲ್ ಪೇಪರ್ ನೋಡಿ, ಇದು MCQs ಇರುತ್ತೆ. ಆಬ್ಜೆಕ್ಟಿವ್ ಟೈಪ್ಸ್ 4 ಆಪ್ಷನ್ಸ್ ಇರುತ್ತೆ. ಸೊ 150 ಮಾರ್ಕ್ಸ್ OMR. ಸೊ ಆಪ್ಟಿಕಲ್ ಮಾರ್ಕ್ ರೀಡರ್ OMR ಅಲ್ಲಿ ಬರೀಬೇಕು. ಸೊ ಈ ಪೇಪರ್ ಅಲ್ಲಿ ಏನ್ ಬರುತ್ತೆ ಆಸ್ ಯೂಶುವಲ್ ಅಂತ ಹೇಳಿದ್ರೆ GK, ಸೈಕಾಲಜಿ, ಮೆಂಟಲ್ ಎಬಿಲಿಟಿ, ಸಾಮಾನ್ಯ ಕನ್ನಡ ಮತ್ತೆ ಸಾಮಾನ್ಯ ಇಂಗ್ಲಿಷ್ ಅಂತ ಕೇಳ್ತಾರೆ. ವ್ಯಾಲ್ಯೂ ಎಜುಕೇಶನ್, ಈ ಬಾರಿ ದೈಹಿಕ ಶಿಕ್ಷಣದ ಜೊತೆಗೆ ಮೌಲ್ಯ ಶಿಕ್ಷಣವನ್ನು ಕರ್ನಾಟಕ ಸರ್ಕಾರ ಹೊಸ ಟೆಕ್ಸ್ಟ್ ಬುಕ್ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಮೌಲ್ಯ ಶಿಕ್ಷಣ ಇದೆ, ಆರೋಗ್ಯ ಶಿಕ್ಷಣ ಇದೆ, ಮತ್ತೆ ಕಂಪ್ಯೂಟರ್ ಸೈನ್ಸ್ ಸಾಕ್ಷರತೆ ಬೇಸಿಕ್ ಅನ್ನ ಕೇಳ್ತಾರೆ ಇಷ್ಟರಲ್ಲಿ. ಸೊ ಹಾಗಾದ್ರೆ
PSTಯಲ್ಲಿ ನಿರ್ದಿಷ್ಟ ಪತ್ರಿಕೆ 2ನೇ ಪೇಪರ್ ಏನಿದೆ ಅಂತ ಹೇಳಿದ್ರೆ ನೋಡಿ, ವಸ್ತುನಿಷ್ಠ ಮಾದರಿನೂ ಇದೆ, ಅಂದ್ರೆ MCQs ಇದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ, ಪ್ಲಸ್ ಡಿಸ್ಕ್ರಿಪ್ಟಿವ್ ಇದೆ. ನೋಡಿ, ಡಿಸ್ಕ್ರಿಪ್ಟಿವ್ 100 ಅಂಕಗಳಿಗಿರುತ್ತೆ. ಸೊ PST ಹಂತದಲ್ಲಿ ಯಾವುದೇ ಕಷ್ಟಕರ ಪ್ರಶ್ನೆಗಳಿರೋದಿಲ್ಲ. ಪೇಪರ್ 2 ನಲ್ಲಿ ವಿಷಯ ಜ್ಞಾನ, ನೀವು ಯಾವ ಸಬ್ಜೆಕ್ಟ್ ಟೀಚರ್ಸ್ ಆಗ್ತಿರೋ ಅದರಲ್ಲಿ ಸೊ ವಿಷಯ ಜ್ಞಾನಕ್ಕೆ 50 ಅಂಕಗಳನ್ನ ಕೇಳ್ತಾರೆ, ಜೊತೆಗೆ ವಿವರಣಾತ್ಮಕ ಕ್ವಶನ್ಸ್ ಅನ್ನ ಕೊಡ್ತಾರೆ, ಅದ್ರ ಬಗ್ಗೆ ಬರೀಬೇಕು. ಸೊ ಮುಂದಿನ ಪ್ರಶ್ನೆ ಭಾಷಾ ಪ್ರಾವೀಣ್ಯತೆ, ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಅಂತ ಇದೆ. ಈ ಪೇಪರ್ನ ಎಲ್ಲರೂ ಬರೀಬೇಕು. ಸೊ ಮೊದಲು ಈ ಒಂದು ಪೇಪರ್ ಅಲ್ಲಿ 50 ಅಂಕಗಳು ಕನ್ನಡದಲ್ಲಿ ಇರುತ್ತೆ. ಸೊ ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆ 50 ಅಂಕಗಳು, ಒಟ್ಟು 100 ಅಂಕಗಳಿಗೆ ಎಕ್ಸಾಮ್ ಅನ್ನ ಬರೀಬೇಕು. ನಮ್ಮ ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್ ಇಂದ ನೀವು ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದರಲ್ಲಿ 3ನೇ ಪೇಪರ್ ಏನ್ ಕೇಳ್ಬೋದು ಅಂತ ಹೇಳಿದ್ರೆ, ಪರೀಕ್ಷೆಯು ಭಾಷೆಯ ಬಳಕೆ, ಗ್ರಹಿಕೆ, ಶಬ್ದಕೋಶ ಮತ್ತೆ ಬರವಣಿಗೆ ಕೌಶಲ್ಯಗಳನ್ನು ಒಳಗೊಂಡಂತೆ ಅಭ್ಯರ್ಥಿಗೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯ ಪ್ರಾವೀಣ್ಯತೆಯನ್ನ, ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸ್ ಅನ್ನ, ಇಂಗ್ಲಿಷ್ ಅಲ್ಲಿ ಗ್ರಾಮರ್, ಬೇಸಿಕ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಹಾಗೆ ಬೇಸಿಕ್ ನಾಲೆಜ್ ಅನ್ನ ಟೆಸ್ಟ್ ಮಾಡ್ತಾರೆ, ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ಟೆಸ್ಟ್ ಮಾಡ್ತಾರೆ. ಸೊ ಲೆಟರ್ ರೈಟಿಂಗ್ ಕೊಡ್ಬೋದು, ಟ್ರಾನ್ಸ್ಲೇಷನ್ ಕೊಡ್ಬೋದು, ಹಾಗೆ ಒಂದು ಪೊಯಮ್ ಕೊಟ್ಟು ಪೊಯಮ್ ರಿಲೇಟೆಡ್ ಕ್ವಶನ್ಸ್ ಬರ್ಬೋದು, ಒಂದು ಪಿಕ್ಚರ್ ಡಿಸ್ಕ್ರಿಪ್ಷನ್ಸ್ ಕೇಳ್ಬೋದು. ಹೀಗೆ ಅನೇಕ ರೀತಿಯಲ್ಲಿ ವೊಕ್ಯಾಬ್ಯುಲರಿಯನ್ನು ಟೆಸ್ಟ್ ಮಾಡ್ತಾರೆ, ರೈಟಿಂಗ್ ಸ್ಕಿಲ್ ಅನ್ನ. ಸೊ ಇದನ್ನ ನಾವು ಚರ್ಚೆ ಮಾಡೋಣ. ನೆಕ್ಸ್ಟ್ ಟೀಚರ್ಸ್ ಕೂಡ 3 ಪೇಪರ್ ಬರೀಬೇಕು. ಅವರಿಗೆ OMR ಅಲ್ಲಿ ಫಸ್ಟ್ ಪೇಪರ್ ಸೇಮ್. ಸೊ 2ನೇ ಪೇಪರ್ ಅವರಿಗೆ PE ಬಗ್ಗೆ ಇರುತ್ತೆ, 50 ಮಾರ್ಕ್ಸ್, MCQs 100 ಮಾರ್ಕ್ಸ್, ಡಿಸ್ಕ್ರಿಪ್ಟಿವ್ ಮತ್ತೆ ಭಾಷಾ ಪ್ರಾವೀಣ್ಯತೆ ಎಲ್ಲರಿಗೂ ಇರುವಾಗ ಅವರು ಕೂಡ ಬರೀಬೇಕು. ಸೊ GPT ಅವರಿಗೆ ಕೂಡ 3 ಪೇಪರು ಸೇಮ್. GPT ಭಾಷಾ ಶಿಕ್ಷಕರು 2ನೇ ಪೇಪರ್ ಅಂದ್ರೆ ನಿರ್ದಿಷ್ಟ ವಿಷಯ ಪತ್ರಿಕೆ, ಅವ್ರ ಸಬ್ಜೆಕ್ಟ್, ಅವ್ರು ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತಾರೋ ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ಇರುತ್ತೆ. ಸೊ ಇಂಗ್ಲಿಷ್ನವರು ಇಂಗ್ಲಿಷ್ ಬಗ್ಗೆ, ಮ್ಯಾಥ್ಸ್ ನವರು ಮತ್ತೆ ಸೈನ್ಸ್ ಅವರು ಮ್ಯಾಥ್ಸ್ ಅಂಡ್ ಸೈನ್ಸ್ ಬಗ್ಗೆ, GPT ಅವರು ಸೋಷಿಯಲ್, ಜೀವ ವಿಜ್ಞಾನ ಅಂದ್ರೆ CBZ ರಸಾಯನಶಾಸ್ತ್ರದ ಬಗ್ಗೆ ಕೇಳ್ತಾರೆ. ಸೊ 3ನೇ ಪೇಪರ್ ಅವರು ಕೂಡ ಬರೀಬೇಕು. ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಕೂಡ 3 ಪೇಪರ್ ಬರೀಬೇಕು. 1 to 8 ಅವರು ನೇಮಕಾತಿ ಆಗೋದು. ಬಹುಪಾಲು ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ನ KPS ಶಾಲೆಗಳು, ಆ ಶಾಲೆಗಳಿಗೆ ನೇಮಕ ಆಗ್ಬೇಕು ಅಂತ ಹೇಳಿ ಡ್ರಾಫ್ಟ್ ಅಲ್ಲಿ ಇದೆ. ಸೊ ಅವರು ಕೂಡ ಗಣಕಯಂತ್ರದ ಬಗ್ಗೆ 2ನೇ ಪೇಪರು, ಗಣಕಯಂತ್ರದ ಬಗ್ಗೆ 3ನೇ ಪೇಪರು, ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ. ಹೈಸ್ಕೂಲ್ ಟೀಚರ್ಸ್ ಅವರು ಕೂಡ ಅಸಿಸ್ಟೆಂಟ್ ಮಾಸ್ಟರ್, ಅವರು ಕೂಡ 3 ಪೇಪರ್ಗಳು. ಸೊ OMR MCQs ಇರುತ್ತೆ. ಹಾಗೆ 2ನೇದರಲ್ಲಿ ಭಾಷಾ ಶಿಕ್ಷಕರು ಕನ್ನಡದಲ್ಲಿ, ಇಂಗ್ಲಿಷ್ ಅವರು, ಸೈನ್ಸ್ ಹಾಗೆ ಆರ್ಟ್ಸ್ನವರು ಅದೇ ವಿಷಯದಲ್ಲಿ ಪರೀಕ್ಷೆ ಬರೀಬೇಕು. ಸೊ ಇದಾಗಿತ್ತು ಸ್ನೇಹಿತರೆ, ಶಿಕ್ಷಕರ ನೇಮಕಾತಿಯ ಬಗ್ಗೆ ವಿವರಗಳನ್ನು ಹಂಚಿಕೊಂಡಿದ್ದೇನೆ. ಸೊ ನಮ್ಮ ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ನಾವು ಅನೇಕ ವಿಡಿಯೋಗಳನ್ನ ನೀವು ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ವಿ ವಿಲ್ ಡಿಸ್ಕಸ್ ಗ್ರಾಮರ್ ಅಂಡ್ ಅದರ್ ಥಿಂಗ್ಸ್. ಹೌ ಟು ಸ್ಟಡಿ, ಮುಖ್ಯವಾಗಿ ಬರ್ತಕ್ಕಂಥದ್ದು ಹೌ ಟು ಸ್ಟಡಿ ಅಂತೇಳಿ. ಸೊ ಸಿಲೆಬಸ್ ಅನ್ನ ಏನು ಓದ್ಬೇಕು ಅಂತೇಳಿ ಮುಂದಿನ ಹಂತದಲ್ಲಿ ಅವರು ವಿವರವಾಗಿ ಸಿಲೆಬಸ್ ಅನ್ನ, ರೆಫರೆನ್ಸ್ ಬುಕ್ಸ್ ಅನ್ನು ಕೂಡ ಕೊಡ್ತಾರೆ. ಮುಖ್ಯವಾಗಿ ನೀವು ತುಂಬಾ ದಿನಗಳಿಂದ ತಯಾರಿಯನ್ನ ಮಾಡ್ತಾ ಬಂದಿದ್ರೆ ಅನೇಕ ಅರ್ಹ ಅಭ್ಯರ್ಥಿಗಳು. ಸೊ ತುಂಬಾ ಏರುಗತಿಯಲ್ಲಿ ತಮ್ಮ ತಯಾರಿ ನಡೀಲಿ. ನಿಮ್ಮ ಮೇಲೆ ನೀವು ವಿಶ್ವಾಸ ಇಡಿ. ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಯು, ಬಿ ಯುವರ್ ಸೆಲ್ಫ್ ಅಂಡ್ ಬಿಲೀವ್ ಇನ್ ಯುವರ್ ಸೆಲ್ಫ್. ನಿಮ್ಮ ಮೇಲೆ ನಂಬಿಕೆ ಇಟ್ಟು ನೀವು ತಯಾರಿಯನ್ನ ಆರಂಭ ಮಾಡಿ. ನೀವು ಸೊ KTBS ಅಂತೇಳಿ ವೆಬ್ಸೈಟ್ ಅಲ್ಲಿ ಅದು ಸಿಗುತ್ತೆ ಉಚಿತವಾಗಿ, ktbs.kr.nic.in ಅಲ್ಲಿ. ಸೊ 1 year ಯಾವ್ದಾದ್ರು ಒಂದು ಮ್ಯಾಗಝಿನ್ ಅನ್ನ ನೀವು ರೆಫರ್ ಮಾಡಬಹುದು. ಪ್ರೀವಿಯಸ್ ಕ್ವಶನ್ ಪೇಪರ್ಸ್, ಓಲ್ಡ್ ರಿಕ್ರೂಟ್ಮೆಂಟ್ ಅಲ್ಲಿ ನಡೀತಕ್ಕಂತ ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲ್ಫ್ ನೋಟ್ಸ್ ಅನ್ನ ಮಾಡ್ಕೊಳ್ಳಿ. ಪ್ರತಿನಿತ್ಯ ನ್ಯೂಸ್ ಪೇಪರ್ ಅಲ್ಲಿ ಓದಿರ್ತಕ್ಕಂತಹ ಕೀ ಪಾಯಿಂಟ್ಸ್ ಗಳು, ಹಾಗೆ ಸಬ್ಜೆಕ್ಟ್ ವೈಸ್ ಬುಕ್ಸ್ ಅಲ್ಲಿ ರೆಫರೆನ್ಸ್ ಬುಕ್ಸ್ ಮಾಡಿರ್ತಕ್ಕಂಥ ಪಾಯಿಂಟ್ಸ್ ಗಳನ್ನ ಸೆಲ್ಫ್ ನೋಟ್ಸ್ ಮಾಡ್ಕೊಳ್ಳಿ. ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದಾದ ನಂತರ ಡೈಲಿ ನ್ಯೂಸ್ ಪೇಪರ್ಸ್, ಕರೆಂಟ್ ಇವೆಂಟ್ಸ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಎಕ್ಸಾಮಿನೇಷನ್ ಅಥಾರಿಟಿ ರೆಫರ್ ಮಾಡಿರ್ತಕ್ಕಂಥ ರೆಫರೆನ್ಸ್ ಬುಕ್ಸ್ ಗಳನ್ನ ನೀವು ಓದ್ಬಹುದು. ಒಂದು ಟೈಮ್ ಟೇಬಲ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಡೈಲಿ ಇಷ್ಟು ಅವರ್ಸ್ ಓದ್ಬೇಕು, ಇಷ್ಟು ಅವರ್ ರಿವಿಷನ್. ಪೇಪರ್ 3 ಇದೆ, 3 ಪೇಪರ್ಗಳಿಗೆ ಡಿವೈಡ್ ಮಾಡಿಕೊಂಡು ಪೇಪರ್ ವೈಸ್ ನೀವು ಟೈಮ್ ಟೇಬಲ್ ಅನ್ನು ಹಾಕೊಂಡು ಸ್ಟಡಿಯನ್ನ ಮಾಡಬಹುದು. ಅದಾದ ನಂತರ ನೀವು ಐ ಕ್ಯಾನ್ ಡೂ ಅಂತೇಳಿ ನೀವು ಐ ಕ್ಯಾನ್ ಅಂತ ಅನ್ಕೊಂಡು ಆ ಮಂತ್ರವನ್ನು ಪಠಿಸಿ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸುತ್ತೇನೆ, ಐ ಕ್ಯಾನ್ ಗೆಟ್ ದ ಜಾಬ್ ಇನ್ ದಿಸ್ ರಿಕ್ರೂಟ್ಮೆಂಟ್ ಅಂತ ಹೇಳ್ಕೊಂಡು ಡೈಲಿ ಅಫರ್ಮೇಶನ್ ಅನ್ನ, ಪಾಸಿಟಿವ್ ಅಫರ್ಮೇಶನ್ ಅನ್ನ ಮಾಡ್ಕೊಂಡು ನೀವು ಖಂಡಿತ ನಿಮ್ಮ ಓದನ್ನ ಶುರು ಮಾಡಿ. ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇಂಗ್ಲಿಷ್ಗೆ ಸಂಬಂಧಪಟ್ಟಂತಹ, ಜನರಲ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂತಹ ಕ್ಲಾಸಸ್ ಗಳನ್ನ ಕೂಡ ನೀವು
ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ವಿ ವಿಲ್ ಬಿಗಿನ್ ದ ಕ್ಲಾಸಸ್ ವೆರಿ ಸೂನ್. ಓಲ್ಡ್ ಕ್ವಶನ್ ಪೇಪರ್ ಗಳನ್ನು ಕೂಡ ನಾವು ಸಾಲ್ವ್ ಮಾಡ್ತೀವಿ. ಚೆನ್ನಾಗಿ ಓದಿ ಅಂಡ್ ಆಲ್ ದ ಬೆಸ್ಟ್. ಡೋಂಟ್ ಬಾದರ್ ಅಬೌಟ್ ಅದರ್ಸ್ ಕಾಂಪಿಟೇಟರ್ಸ್. ಇನ್ನೊಬ್ಬರು ಕಾಂಪಿಟೇಟರ್ಸ್ ಬಗ್ಗೆ ಯೋಚನೆ ಮಾಡಬೇಡಿ. ಸೊ ಡೂ ಯುವರ್ ಬೆಸ್ಟ್ ಅಂಡ್ ಗಿವ್ ಯುವರ್ ಬೆಸ್ಟ್. ಈ ವಿಡಿಯೋ ಇಷ್ಟ ಆದ್ರೆ ನಮ್ಮ ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಸಿಇಟಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಂಡ್ ಹ್ಯಾಪಿ ಲರ್ನಿಂಗ್. वीडियोस बनाने हैं, फिल्मोरा है ना।